ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ರಾಗಿ ರೊಟ್ಟಿ ಹಾಗೆ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಬದನೆಕಾಯಲ್ಲಿ ತುಂಬಾ ಎಳೆದಾಗಿರುವಂತ ಬದನೆಕಾಯಿ ಹಾಕಿ ಎಣ್ಗಾಯಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ, ಅದರಿಂದ ರಾಗಿ ರೊಟ್ಟಿ ತುಂಬಾ ತಂಪು ಕೂಡ, ಚೆನ್ನಾಗಿ ಕೂಡ ಬರುತ್ತೆ. ಹಾಗೆ ನಮ್ದು ಈ ಸರಿ ರಾಗಿ ಸ್ವಲ್ಪ ಕೆಂಪಿತ್ತು. ಚೆನ್ನಾಗಿ ಬೆಳ್ಳಗಿದ್ದ ರಾಗಿ ಆಗಿರೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈಗ ಬಾಣಲಿ ಇಟ್ಕೊಂಡು ಕರ್ಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಆ ಬದನೆಕಾಯನ್ನ ಸ್ವಲ್ಪ ಒಂದ್ ಬದನೆಕಾಯಿ ತಗೊಂಡು ಅದನ್ನ ಒಂದ್ 2 ಇಲ್ಲ 3, 4 ಹೋಳುಗಳಾಗಿ ಮಾಡ್ಕೊಂಡಿದೀನಿ. ಎಣ್ಗಾಯಿ ಇದೇ ರೀತಿ ಮಾಡೋದು. ತೊಟ್ಟೆಲ್ಲಾನು ಹಾಕಿ ಮಾಡೋದ್ರಿಂದ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಮೇಲ್ಗಡೆ ಒಂದು ಮುಚ್ಚಳವನ್ನ ಮುಚ್ಚಿ. ಹಾಗೆ ಮಸಾಲೆಗೂ ಕೂಡ ರೆಡಿ ಮಾಡ್ಕೋಬೇಕು. ಚಪಾತಿಗೆ ಮತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಎಣ್ಗಾಯಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಎಣ್ಗಾಯಿ ಅಂದ್ರೇನೆ ಎಣ್ಣೆ ನೋಡಿ, ಎಣ್ಣೆಲೇ ಬೇಯಬೇಕು ಬದ್ನೆಕಾಯಿ ಎಲ್ಲ. ಅರ್ಧ ಎಣ್ಣೆಲೇ ಬೆಂದೋಗ್ಬಿಡ್ಬೇಕು, ಆಮೇಲೆ ಮಸಾಲೆಯಲ್ಲಿ ಬೇಯುತ್ತೆ. ಉಪ್ಪು ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊವ. ಇದು ಬೇಯೋ ಅಷ್ಟರಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಕೂಡ ಕಲಸಿ ಇಟ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರುಬ್ಕೊಂಡಿದ್ದೀನಿ ನಾನು. ಮಸಾಲೆ ರುಬ್ಕೊಂಡಿರೋಂಥ ಮಸಾಲೆ ಹಾಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡ್ದು. ಎಣ್ಗಾಯಿ ಮಾಡೋದಕ್ಕೆ ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನಾನು ಮಸಾಲೆಗೆ ಏನೇನು ಹಾಕ್ತೀನಿ ಅಂತಂದ್ರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಕಡಲೆ, ಗಸಗಸೆ ಇಷ್ಟನ್ನು ಕೂಡ ಹಾಕ್ತೀನಿ. ಈಗ ಮನೇಲಿ ಮಾಡಿಸ್ಕೊಂಡಿರುವಂತ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು, ಉಪ್ಪು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಫಸ್ಟ್ ಬದ್ನೆಕಾಯಿಗೆ ಉಪ್ಪು ಹಾಕಿರ್ತೀವಿ, ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಹಾಕೋಬೇಕು. ಹಾಕೊಂಡು ಇದನ್ನ ಒಂದು ಮುಚ್ಚಳ ಮುಚ್ಬಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ. ಇದು ಚೆನ್ನಾಗಿ ಬೇಯಿಸಿದ್ರೆ ಎಣ್ಗಾಯಿ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಎಲ್ಲ ತಿರ್ಬಿಟ್ಟು ಮೇಲೊಂದು ಕ್ಯಾಪ್ ಅನ್ನ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ನೋಡಿ ಈಗ ಬೆಂದಿ ಆಗಿದೆ ಎಣ್ಗಾಯಿ, ಚೆನ್ನಾಗಿ ಬಂದಿದೆ. ಸ್ವಲ್ಪ ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ. ರೈಸ್ಗೂ ಆಗುತ್ತೆ, ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ. ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಜಾಸ್ತಿ ಎಣ್ಣೆ ಅಷ್ಟು ತಿನ್ನಲ್ಲ. ಎಣ್ಗಾಯಿ ಎಣ್ಣೆ ಇದ್ರೆ ಚಂದ. ಫಸ್ಟ್ ಟೈಮ್ ನೋಡಿದ್ರಲ್ಲ, ಜಾಸ್ತಿ ಎಣ್ಣೆನೆ ಹಾಕಿದೀನಿ. ಆದ್ರೆ ಜಾಸ್ತಿ ಎಣ್ಣೆ ನಮ್ಮ ಮನೆಯವ್ರು ತಿನ್ನಲ್ಲ, ಆದ್ರಿಂದ ನಾನು ಜಾಸ್ತಿ ಎಣ್ಣೆ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಎಣ್ಗಾಯಿ ಆಗಿದೆ. ಈಗ ರೊಟ್ಟಿ ಹಾಕೊಳ್ಳೋಣ ನಾವು. ಹಂಚನ್ನ ಇಟ್ಕೊಂಡಿದೀನಿ. ಈ ರೀತಿ ಹಂಚಲ್ಲಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ತಂದಿಟ್ಕೊಂಡ್ಬಿಟ್ಟಿದೀನಿ. ಈ ತರ ಹಂಚು. ನಾವು ಯಾವಾಗೂ ಜಾಸ್ತಿ ರವೆ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಜಾಸ್ತಿ ಹಾಕ್ತಾ ಇದೀವಿ. ನಾನು ಸ್ವಲ್ಪ ರವೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು ಇಷ್ಟನ್ನು ಕೂಡ ಮೊದಲೇ ಕಲಸಿ ಇಟ್ಟಿದ್ದೆ ಉಪ್ಪು ಹಾಕಿ. ಕೈಯಲ್ಲೇ ಬೆಳ್ಕೊಳ್ಳುವಂತ ರೊಟ್ಟಿ ಇದು. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಈ ತರ. ಈ ರೀತಿ ಕೈಯಲ್ಲಿ ರೌಂಡ್ ಬೆಳ್ಕೊಂಡು ಮ್ಯಾಲ್ ಸ್ವಲ್ಪ ನೀರನ್ನ ಬೆಳ್ಕೋಬೇಕು. ಇದು ರಾಗಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ರೊಟ್ಟಿ ಮೇಲೆ ಬೆಳ್ಳಗಾಗ್ಬಿಡುತ್ತೆ. ಅದರಿಂದ ಒಂದು ಪ್ಲೇಟ್ ಏನಾದ್ರೂ ಮುಚ್ಚಬೇಕು ಮೇಲೆ. ಬೇಗನೆ ಬೇಯ್ಕೊಳ್ಳುತ್ತೆ. ಹಂಚು ಕಾಯ್ದು ಬಿಡ್ತು ಅಂದ್ರೆ ಬೇಗ ಬೇಯುತ್ತೆ. ಹಪ್ಳದ ತರ ಎದ್ದೇಳುತ್ತೆ ಅದೇನೆ. ಅದನ್ನ ಜಾಸ್ತಿ ಫೋರ್ಸ್ ಮಾಡಿ ರೊಟ್ಟಿ ಎತ್ತೋ ಹಾಗೆ ಇಲ್ಲ. ನೋಡಿ ಯಾವ ರೀತಿ ಹಪ್ಳದ ತರ ಎದ್ದೇಳುತ್ತೆ ಅಂತ. ರೊಟ್ಟಿ ಎಷ್ಟು ತೆಳ್ಳಗ್ ಬೇಕು ಅಷ್ಟು ತೆಳ್ಳಗ್ ಹಾಕೋಬಹುದು. ತುಂಬಾನೇ ಹಪ್ಳದ ತರ ತೆಳ್ಳಗೂ ಕೂಡ ಹಾಕೋಬಹುದು. ಇದಕ್ಕೆ ಕಡ್ಲೆಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಡಲೆ ಬೀಜದ ಚಟ್ನಿ ಕೂಡ ಮಾಡ್ಕೊಂಡೆ. ಅದೇ ರೀತಿ ಎಣ್ಗಾಯಿ ಕೂಡ 2 ಕೂಡ ಮಾಡ್ಕೊಂಡಿದೀನಿ. ನನಗೆ ರಾಗಿ ರೊಟ್ಟಿ ಮತ್ತೆ ರವೆ ರೊಟ್ಟಿ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿಗಿಂತ ನನಗೆ ರಾಗಿ ರೊಟ್ಟಿ, ರವೆ ರೊಟ್ಟಿ ಇಷ್ಟ ಆಗುತ್ತೆ. ಹಳ್ಳಿ ಕಡೆ ಮಾಡ್ತಾ ಇರ್ತಾರೆ ರಾಗಿ ರೊಟ್ಟಿ ಅಂತೂ. ಹಳ್ಳಿ ಕಡೆ ಇರೋರು ತಿಂತಾ ಇರ್ತಾರೆ ಅವಾಗವಾಗ. 2 ರೊಟ್ಟಿ ತಿನ್ನೋ ಅಷ್ಟ್ರಲ್ಲಿ ಸಾಕಾಯ್ತು ನೋಡಿ. ಎಣ್ಗಾಯಿ ಜೊತೆಲಿ ಚಟ್ನಿ, ರಾಗಿ ರೊಟ್ಟಿ ಇವತ್ತಿನ ಬೆಳಗಿನ ತಿಂಡಿ. ಹಾಗೆ ಮನೆ ಹತ್ರ ಹೋದೆ. ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಡೈಲಿ ಹೋಗ್ತಾ ಇರ್ತೀನಿ. ಮಾವಿನಕಾಯಿ ಕಿತ್ಕೊಂಡ್ಬಂದೆ ಹಂಗೇನೆ. ಅಲ್ಲಿ ನಮ್ಮೂರ ಕಡೆ ಜಾಸ್ತಿ ಇದೆ ಮಾವಿನಕಾಯಿ ಗಿಡಗಳು ಜಾಸ್ತಿ. ಮಾವಿನ ತೊಪ್ಪೆಲ್ಲ ಜಾಸ್ತಿ ಇದೆ. ಮಾವಿನಕಾಯಿ ಒಂದು ಬ್ಯಾಲ್ದ ಕಾಯಿ ಎಲ್ಲ ಕಿತ್ಕೊಂಡ್ಬಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಕೊಟ್ಬಿಟ್ಟು ನಾನೊಂದು 5-6 ಅಷ್ಟೇ ತಗೊಬಂದೆ ಮನೆಗೆ. ಹಾಗೆ ನೈಟ್ಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಅಡುಗೆ ಮಾಡ್ಕೊಳ್ಳೋಣ ಅಂತ ನೋಡಿಕೊಂಡೆ. ಅಷ್ಟರಲ್ಲಿ ಕೆಳಗಡೆ ಮನೆಯವ್ರು ಚೆನ್ನಾಗಿ ಪರಿಚಯ ಆಗಿದ್ದಾರೆ ನನಗೆ, ಹರ್ಷಿತಾ ಅಂತ. ಅವರು ನಮ್ಮಮ್ಮ ತಂದಿದ್ರು ಅಂದ್ಬಿಟ್ಟು ಹೀರೆಕಾಯಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಹೀರೆಕಾಯಿ ಕೊಟ್ಟಿದ್ದಾರೆ. ಹೀರೆಕಾಯಿ ಜೊತೆಗೆ ಮೆಣಸಿನ್ಕಾಯಿ, ಏನು ತರಕಾರಿ ತಂದಿದ್ರು ಅವರಮ್ಮ ಎಲ್ಲ ಕೊಟ್ಟಿದ್ದಾರೆ. ಹಾಲು ಕಾಯಿಸ್ಕೊಂಡು ನನ್ನ ಮಗ ನೋಡಿ ಇದು ಆಮ್ಲೆಟ್ ಮಾಡೋದಕ್ಕೆಲ್ಲನೂ ಹಚ್ಕೊಡ್ತಾ ಇದ್ದಾನೆ. ಈರುಳ್ಳಿ ಎಲ್ಲನೂ ಒಬ್ಬಳೇ ಮಾಡಬೇಕು ಅಂತ. ಹಾಗೆ ಹೀರೆಕಾಯಿನೆಲ್ಲ ಹಚ್ಕೊಂಡು ಬಜ್ಜಿ ಕೂಡ ಮಾಡಿಕೊಂಡೆ. ಆಲ್ರೆಡಿ ಹಿಟ್ಟಿತ್ತು, ಬಜ್ಜಿ ಹಿಟ್ಟು ಕಲಸಿದ್ದು ಫ್ರಿಜ್ಜಲ್ಲಿತ್ತು, ಅದನ್ನೇ ಹಾಕ್ಕೋತಾ ಇದ್ದೀನಿ. ಟೀ ಜೊತೆಲಿ ಮಾಡ್ಕೊಳ್ಳೋಣ ಅಂತ.
ಮನೆ ಹತ್ರ ಹೋಗಿ ಬಂದು ಸಾಕಾಗಿರ್ತಾರೆ, ಎಲ್ಲ ಹೊಟ್ಟಸ್ಕೊಂಡಿರ್ತಾರೆ ಮಕ್ಕಳು ಎಲ್ಲ ಅಂತ ಅಂದ್ಬಿಟ್ಟು ಬಜ್ಜಿ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಬಜ್ಜಿನ. ಸ್ವಲ್ಪ ತೆಳ್ಳಗೆ ಹಚ್ಕೊಬಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಜಾಸ್ತಿ ಗಟ್ಟಿ ಹಚ್ಕೊಬಿಟ್ರೆ ಅಷ್ಟು ಚೆನ್ನಾಗಲ್ಲ. ಸ್ವಲ್ಪ ಕಪ್ಪಾಗ್ತಾಯಿದೆ ಅಂದರೆ ಹಿಟ್ಟು ಫ್ರಿಜ್ಜಲ್ಲಿ ಇತ್ತಲ್ಲ, ಅದರಿಂದ ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಬಿಸಿ 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 ಬಜ್ಜಿ ಜೊತೆಲಿ ಟೀ ಸೂಪರ್ ಸ್ನ್ಯಾಕ್ಸು. ನಮ್ಮ ಮನೆಯವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ಅಡುಗೆ ಮಾಡ್ಕೋಬೇಕು. ನಾನು ಸ್ವಲ್ಪ ತಿಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಪಾತ್ರೆ ತೊಳೆಯೋದಿರುತ್ತೆ. ಅದಾದಮೇಲೆ ಅಡುಗೆ ಮಾಡ್ಕೋಬೇಕು. ಮುದ್ದೆ ಅನ್ನ ಸಾಂಬಾರು ಮಾಡ್ಕೋಬೇಕು. ಹೀರೆಕಾಯಿ ಹೆಚ್ಚೋದಕ್ಕೆ ಎತ್ಕೊಂಡಿದ್ನಲ್ಲ, ಅದೇ ಹೀರೆಕಾಯಿನ ಕ್ಲೀನ್ ಮಾಡಿಕೊಂಡು ಬಜ್ಜಿ ಮಾಡ್ಕೋತಾ ಇದ್ದೀನಿ. ಮೊದಲಾಗೆ ನೀರು ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ ಕೂಗ್ಸಲ್ಲ, ಹಾಗೆ ಬೇಯಿಸ್ಕೊತೀನಿ ಅಷ್ಟೇ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಗೆ ಹೀರೆಕಾಯಿ ಎಲ್ಲನೂ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆನೆಲ್ಲ ತೊಳೆದ್ಬಿಡ್ತೀನಿ. ಎಷ್ಟೊಂದು ಪಾತ್ರೆ ಇದೆ ನೋಡಿ, ಬೆಳಗ್ಗೆಯಿಂದ ತೊಳೆದಿಲ್ಲ ಇದು. ಹಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಹೀರೆಕಾಯಿನ, ಮಿಕ್ಸಿಗೆ ಹಾಕ್ಕೊಂಡು ಇವಾಗ ರುಬ್ಕೋಬೇಕು ನಾನು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನು ಬಜ್ಜಿ ಅಂದರೆ ರುಬ್ಬಿಟ್ಟು ಮಾಡುವಂತಹ ಹೀರೆಕಾಯಿದು ಬಜ್ಜಿ. ಇದ್ರ ಜೊತೆಗೆ ಅವರೆಕಾಳು ಹುರ್ಕೊಂಡ್ರು, ಅವರೆಕಾಳು ಹುಳ್ಳಿಕಾಳೆಲ್ಲ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬೇಯಿಸ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಹುಣಸೆಹಣ್ಣು, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಜೀರಿಗೆ ಮೆಣಸು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಇದನ್ನು. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದೇ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಟೈಮ್ಗೆ ಆಗೋಷ್ಟು ಮಾತ್ರ ಅಷ್ಟೇ ಬಜ್ಜಿ ಮಾಡೋದು. ಬೆಳಗ್ಗೆಯಲ್ಲಿ ಯಾರು ಕೂಡ ತಿನ್ನೋದು ಸಾಂಬಾರನ್ನ, ಮಿಕ್ಕಿದ್ರೆ ಈ ಬೇಸಿಗೆಲಂತೂ ಒನ್ ಟೈಮ್ ಮಾಡಿ ಒಂದು ಟೈಮ್ ತಿನ್ನೋದಕ್ಕೆ ಆಗೋದೇ ಇಲ್ಲ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಹೀರೆಕಾಯಿನ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡಿರುವಂಥ ಹೀರೆಕಾಯಿನೆಲ್ಲ. ಸಾಂಬಾರಂತೂ ಒಳ್ಳೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಹೀರೆಕಾಯಿನ ಬೇಯಿಸ್ಕೊಂಡಿದ್ನಲ್ಲ, ಅದ್ರದ್ದು ನೀರು ಕೂಡ ವೇಸ್ಟ್ ಮಾಡ್ದೇ ಅದು ಕೂಡ ಹಾಕ್ಕೊಂಡೆ. ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು, ನೀಟಾಗಿ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಚೆನ್ನಾಗಿ ಗಟ್ಟಿ ಆಗುತ್ತೆ. ಆವಾಗ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಳೆ ಕಾಲದಲ್ಲಿ ನಮ್ಮಮ್ಮ ಮಾಡ್ತಿದ್ರು ಈ ಥರ ಸಾಂಬಾರೆಲ್ಲ, ನಾನು ಅವ್ರ ಹತ್ರ ನೋಡೇ ಕಲ್ತ್ಕೊಂಡಿರೋದು ಇದನ್ನು ನಮ್ಮ ಮನೇಲೂ ಕೂಡ ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು ಟೇಸ್ಟು. ಈಗ ಒಂದೇ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಹಂಚಿಟ್ಕೊಂಡಿದ್ದೀನಿ. ನಾನು ಕಾಳೇನೂ ಹುರ್ಕೊಂಡಿಲ್ಲ, ನಮ್ಮ ಮನೆಯವ್ರು ಆಮ್ಲೆಟ್ ಮಾಡು ಅಂತ ಅಂದರು, ಆದ್ದರಿಂದ ಆಮ್ಲೆಟ್ಟೇ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಆಮ್ಲೆಟ್ಗಳನ್ನು ಹಾಕ್ಕೊಂಡು ನಮಗೊಂದು 4 ಆಮ್ಲೆಟ್ ಆದರೆ ಸಾಕಾಗ್ಬಿಡುತ್ತೆ, ಅಂದರೆ ಬಜ್ಜಿ ಜೊತೆ ನಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಕಡೆ ಬೇಯಿಸ್ಕೊಂಡ್ರೆ ಆಮ್ಲೆಟ್ ಕೂಡ ರೆಡಿ ಆಗುತ್ತೆ. ವಾರಗಳಲ್ಲಿ ಬಿಟ್ಟು ಸೋಮವಾರ, ಗುರುವಾರ ಬಿಟ್ಟು ನಮ್ಮ ಮನೇಲಿ ಜಾಸ್ತಿ ಮೊಟ್ಟೆ ಇರುತ್ತೆ. ಆಮ್ಲೆಟ್ಟು, ಎಗ್ ಬುರ್ಜಿ, ಈ ಥರ ಪೈಲು ಈ ಥರ ಜಾಸ್ತಿ ಮಾಡ್ತಾಯಿರ್ತೀವಿ. ಮಕ್ಕಳು ಇರ್ತಾರಲ್ಲ, ಅದರಿಂದ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ಹೀರೆಕಾಯಿ ಬಜ್ಜಿ ಹಾಗೆ ಆಮ್ಲೆಟ್ಟು ಸೂಪರಾಗಿರುವಂಥ ಊಟ. ಬಿಸಿ ಬಿಸಿ ಮುದ್ದೆ ಜೊತೆಲಿ ಉಣ್ತಾಯಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿಗಳು? ಹಾಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಟ್ರೈ ಮಾಡಿ ನೀವು ಕೂಡ ಮನೇಲಿ ಒಂದ್ಸರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆ್ಯಂಡ್ ರೆಸಿಪಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ. ಹೊಸಬ್ರು ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.